ಸೊ ಇನ್ನು ಕೇಂದ್ರದಲ್ಲಿ ಬಜೆಟ್ ಇರೋ ಈ ಹಿನ್ನೆಲೆಯಲ್ಲಿ ಇವತ್ತು ಮುಖ್ಯಮಂತ್ರಿಗಳು ಕೂಡ ಒಂದಿಷ್ಟು ಮಾತುಗಳನ್ನ ಆಡಿದ್ರು. ಏನು ಹೇಳಿದ್ರು ಅವರು ನೋಡ್ಬಿಡೋಣ. ಹಾ ಸರ್, ಕೇಳಿದೀವಿ. ಅವರು ಕ್ಯೂಡ್ರ ತರ ಇದಾರಲ್ಲ, ನಾವು ಡೆಲ್ಲಿಗೆ ಹೋಗಿ ಮಾಡೋದು, ನಮಗೆ ಡೆವಲ್ಯೂಷನ್ ಆಫ್ ಟ್ಯಾಕ್ಸಸ್ ನಲ್ಲಿ ಕಡಿಮೆ ಬರ್ತಾ ಇದೆ, ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್. ಚೀಫ್ ಮಿನಿಸ್ಟರು 15 ಸರಿ ಬಜೆಟ್ ಇಟ್ಟಿದ್ದಾರೆ, ಎಕ್ಸ್ಪೀರಿಯನ್ಸ್ಡ್ ಅವ್ರಿಗೆ ನಾವೇನು ಹೆಚ್ಚಿಗೆ ಹೇಳಬೇಕಾಗಿಲ್ಲ. ಬಜೆಟಲ್ಲಿ ಡೆವಲ್ಯೂಷನ್ ಆಫ್ ಟ್ಯಾಕ್ಸಸ್ ಬರುತ್ತಾ? ತರ್ತಾರ ಯಾರು ಗೌರ್ಮೆಂಟ್ ಆಫ್ ಇಂಡಿಯಾಯಿಂದ? ಯಾರು ಮಾಡ್ತಾರ ಅದನ್ನು? ಅದರಲ್ಲಿ ಹೌ ವಿಲ್ ದೇ ಡೂ ಇಟ್? ಡೆವಲ್ಯೂಷನ್ ಆಫ್ ಟ್ಯಾಕ್ಸಸ್ ಫಿನಾನ್ಸ್ ಕಮಿಷನ್ಗೆ ಹೋಗ್ಬೇಕದು. ಎವ್ರಿ ಸ್ಟೇಟ್ ಹ್ಯಾಸ್ ಟು ಗೋ ರೆಪ್ರೆಸೆಂಟಲ್ಲಿ. ನಮ್ಗೆ ಆಗಿದೆ ಅನ್ಯಾಯ ಫಿನಾನ್ಸ್ ಕಮಿಷನಲ್ಲಿ, ಇಲ್ಲ ಅಂತ ಹೇಳೋಕ್ಕಾಗ್ತಾ ಇಲ್ಲ ನಾವೀಗ. ಬಜೆಟಲ್ಲಿ ಹೆಂಗೆ ಡೆವಲ್ಯೂಷನ್ ಆಫ್ ಟ್ಯಾಕ್ಸಸ್ ಚೇಂಜ್ ಮಾಡಿಸ್ತೀರಿ ನೀವು? ಇದೇನು ನನ್ನ ಆರ್ಗ್ಯುಮೆಂಟ್ಗಳು ನಂಗೆ ಅರ್ಥನೇ ಆಗ್ತಿಲ್ಲ. ಇದರಲ್ಲಿ ಅನುದಾನದ ಪಾಲನ್ನು ಹೆಚ್ಚಿಸಬೇಕು, ಹೀಗೆ ಬಜೆಟಲ್ಲಿ ಏನು ಮಾಡ್ತೀರಿ? ಅನ್ಲೆಸ್ ಇಟ್ಸ್ ಎ ಪಾಲಿಸಿ ಸ್ಟೇಟ್ಮೆಂಟ್ ಬೈ ದಿ ಗೌರ್ಮೆಂಟ್ ಆಫ್ ಇಂಡಿಯಾ. ಏನಪ್ಪ ಇವರು ಒಂದು ಬಿಡ್ತಾರೆ. ಈಗ ನಾಳೆ ಇವ್ರ ಬಜೆಟ್ ಬರುತ್ತಲ್ಲ, ನನಗೆ ಹೇಳಿದ್ನಲ್ಲ ಸಾಲ ಸರಿಯಾಗದ ಡಾಟಾ ಎತ್ತಿಟ್ಟಿರ್ತೀನಿ ಬೇಕಾದ್ರೆ ಅವತ್ತಿನ ದಿನಕ್ಕೆ, ಇವ್ರ ಬಜೆಟ್ ದಿನಕ್ಕೆ. ಅದಕ್ಕೆ ಹೇಳ್ತಾರೆ ಅದೆಲ್ಲ ಏನಿಲ್ಲ, ನಾವು ಲಿಮಿಟ್ ಒಳಗಡೆ ಇದ್ದೀವಿ ಅಂದ್ಬಿಡೋದು. ಲಿಮಿಟ್ ಯಾವುದು? ಕರೆಕ್ಟ್, ಲಿಮಿಟ್ ಹಂಗೆ ಇದುವೇ. ಈಗ ರಾಜ್ಯದಲ್ಲೂ ಜಿಲ್ಲೆಗಳು ಕೇಳುವ, ಕರ್ನಾಟಕವೂ ಸೇರಿದಂತೆ ಅಭಿವೃದ್ಧಿ ಪಥದಲ್ಲಿ ಮಂಚೂಣಿಯಲ್ಲಿರುವ ರಾಜ್ಯಗಳ ಆದ್ಯತೆಗಳನ್ನು ಗುರುತಿಸಿ ಸಂಪನ್ಮೂಲ ಹಂಚಿಕೆ ಮಾಡಬೇಕು. ಸಿದ್ದರಾಮಯ್ಯ ಕರೆಕ್ಟ್ ಆಗಿದೆಯಪ್ಪ. ಬೆಂಗಳೂರು ಸೇರಿದಂತೆ ಅಭಿವೃದ್ಧಿ ಪಥದಲ್ಲಿ ಮಂಚೂಣಿಯಲ್ಲಿರುವ ಜಿಲ್ಲೆಗಳ ಆದ್ಯತೆಗಳನ್ನು ಗುರುತಿಸಿ ಸಂಪನ್ಮೂಲ ಹಂಚಿಕೆ ಮಾಡಬೇಕು. ಬೆಂಗಳೂರಿನ ನಾಗರಿಕ ಹೇಗಿದೆ? ರಾಜ್ಯ ಬಜೆಟ್ ಅಲ್ಲಿ ಹೇಗಿದೆ? ಚೆನ್ನಾಗಿದೆಯಾ? ಯಾಕೆ ಅದು ಬೇಡವಾ? ಅದು ಬೇಡ. ಎಲ್ಲ ಬೆಂಗಳೂರೇನಾ? ಏನು ಕರ್ನಾಟಕ ಅಂದ್ರೆ ಬೆಂಗಳೂರಾ? ಏಕೆ ಇಲ್ಲಿ ಬೇಡವಾ? ಇಲ್ಲ, ಹಂಗೆ ಬರಬೇಕಾಗತ್ತೆ. ಕಾಸು ತಂದು ಕೊಡೋಕೆ ಬೆಂಗಳೂರು ಬೇಕು, ಕಾಸು ತಂದು ಕೊಡೋಕ್ಕೆ ಕರ್ನಾಟಕ ಬೇಕಾ? ಕಾಸು ಕೊಡೋಕ್ಕಾಗದೆ ಇದ್ಮೇಲೆ ಕುರುಡು ಕಿವಿಡ್ರು. ನೀವೇನು ಬೆಂಗಳೂರಿನ ನಾಗರಿಕ ನಾನೇ, ನೀವೇನು ಕುರುಡ್ರು ಕಿವಿಡ್ರು. ಎಸ್. ಇನ್ನು ರಾಜ್ಯ ಬಿಜೆಪಿಯಲ್ಲಿ ವಿಜಯೇಂದ್ರ ಹಠಾವೋ ಆಂದೋಲನ ತೀವ್ರಗೊಂಡಿದೆ. ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸುವುದಾಗಿ ರೆಬೆಲ್ ಟೀಮ್ ಘೋಷಣೆ ಮಾಡಿದ್ದು, ಕುಮಾರ್ ಬಂಗಾರಪ್ಪ ನಿವಾಸದಲ್ಲಿ ಸಭೆ ನಡೆಸಿದ್ರು. ದೆಹಲಿಗೆ ತೆರಳಿ ಜಿಲ್ಲಾಧ್ಯಕ್ಷರ ಆಯ್ಕೆ ಪಟ್ಟಿಯನ್ನು ಕೊಟ್ಟು ದೂರನ್ನ ನೀಡಿದ್ರು. ಈ ಬೆನ್ನಲ್ಲೇ ಪಕ್ಷದ ಅಧ್ಯಕ್ಷ ಜೆಪಿ ನಡ್ಡಾರನ್ನ ಅರವಿಂದ ಲಿಂಬಾವಳಿ ಭೇಟಿ ಮಾಡಿ ಚರ್ಚೆ ನಡೆಸಿದ್ದಾರಂತೆ. ಇನ್ನು ವಿಜಯೇಂದ್ರ ಮತ್ತು ರಾಜ್ಯಾಧ್ಯಕ್ಷ ಆಗುವುದನ್ನ ತಡೆಯಲು ತಟಸ್ಥ ಬಣದ ಬೆಂಬಲವನ್ನ ಯತ್ನಾಳ್ ಬಣ ಕೋರಿದೆ. ಬಿಡ್ರೆ, ಇವರದ್ದು ಒಳ್ಳೆ ಖಾತಿ ಆಯ್ತು. ದಿನ ಒಂದೊಂದು ಒಬ್ಬೊಬ್ಬರದು ಒಂದೊಂದು ಫ್ಯಾನ್ಸಿ ಡ್ರೆಸ್ ಹಾಕುವಂತ ಮಕ್ಕಳಿಗೂ ನಾಚಿಕೆ ಆಗ್ತಿದೆಯಂತೆ. ಯಾಕೆ ಸರ್? ನಮ್ಗೆ ಇಷ್ಟು ಚೆನ್ನಾಗಿ ಆಗ್ತಾವಲ್ಲ, ಅರ್ಧ ಗಂಟೆಗೆ ಒಂದೊಂದು ಡ್ರೆಸ್ ಇವು ಅಂತ ಏನು ಯಾವ ಮಾಡ್ತಾರಂತೆ. ಬಟ್ ಐ ವಿಲ್ ಟೆಲ್ ಯು ಸಮಥಿಂಗ್. ನನ್ಗಿರೋ ಮಾಹಿತಿನಲ್ಲಿ ಈ ಅಧ್ಯಕ್ಷನ್ ಬದಲಾಯಿಸಲ್ಲ. ಹಾಂ, ನಾನು ಹೇಳ್ತೀನಿ, ಬೇಕಾದ್ರೆ ನೋಡ್ಕೊಳ್ಳಿ. ಹಿಂದೆ ಮುಂದೆ ರೆಕ್ಕೆ ಪುಕ್ಕ ಕತ್ತರಿಸ್ತಾರೆ. ಓಕೆ, ಕಾರ್ಯದರ್ಶಿಗಳು, ಪ್ರಧಾನ ಕಾರ್ಯದರ್ಶಿಗಳು, ಕಮಿಟಿಗಳು ಇದನ್ನೆಲ್ಲ ಸ್ವಲ್ಪ ಸೀನಿಯರ್ಸ್ ತಂದು ರೆಕ್ಕೆ ಪುಕ್ಕ ಕತ್ತರಿಸಿ ಪ್ಯಾಕ್ ಮಾಡ್ತಾರೆ ಸೈಡಿಗೆ. ಇವ್ರನ್ನ ಮಾತ್ರ ಬದಲಾಯಿಸಲ್ವಾ ಅಂತ ನನ್ನ ಅನುಮಾನ. ಆದರೆ ಹಾಗೆಂದ ಮಾತ್ರಕ್ಕೆ ನಾನು ವೀರಾದಿ ವೀರ, ಧೀರಾದಿ ಧೀರ, ಶೂರಾದಿ ಶೂರ ಅನ್ಕೊಂಡು ನಮ್ಮ ಅಪ್ಪನ ಹೆಸರಿದೆ ಅನ್ಕೊಂಡು ಏನಾದ್ರು ಭ್ರಮೆ ಮತ್ತು ದಿಮಾಕಲ್ ಪಾಸ್ ಆದರೆ ಯು ವಿಲ್ ಹ್ಯಾವ್ ಇಟ್. ಆ ದಿನ ಬರ್ಬೋದು, ಬರುತ್ತೆ, ಬರಬಹುದು, ಏನು ಬರುತ್ತೆ. ದಿಸ್ ಈಸ್ ಮೈ ಅನಾಲಿಸಿಸ್. ಇಷ್ಟೆಲ್ಲ ಹೇಳಿದ ಮೇಲುವೆ ಒಂದು ಲೆಸನ್ ಅಂತ ಅನ್ಕೋಬೇಕು. ಇನ್ನೂ ಅದೇ ಬಿಟ್ಕೊಂಡು ಓಡಾಡ್ತೀನಿ, ತಿರುಗಾಡ್ತೀನಿ ಅಂತಂದ್ರೆ ನಡೆಯಲ್ಲ. ಯು ಹ್ಯಾವ್ ಟು ಗೋ ಭಿಕ್ಷುಕನ ರೀತಿ. ನಿಮ್ಮ ವಿರುದ್ಧ ಮಾತನಾಡುವವರ ಮನೆ ಬಾಗಿಲನ್ನು ತಟ್ಟಿ ತೆಗೆಸಿ ಮಾತನಾಡಬೇಕು ಕೂತ್ಕೊಂಡು. ಅದು ನಾಯಕನ ಲಕ್ಷಣ. ತಗ್ಗಿ ಬಗ್ಗೆ ನಡೀಬೇಕು. ಹಿಂದೆ ಮುಂದೆ ತಿರುಗಾಡ್ಕೊಂಡು ಏನಂತೆ ಒಂದು ಅಂತಂದು ಯಾವ ಚೇಲಾಗಳನ್ನು ಚೂ ಬಿಟ್ಕೊಂಡು ನಿಂತ್ಕೊಂಡು ಮಜಾ ನೋಡೋದಲ್ಲ ನಾಯಕನ ಲಕ್ಷಣ. ಅದನ್ನು ಮಾಡದೇ ಇದ್ದರೆ ಕಂಟಿನ್ಯೂ ಆದರೂ, ನನ್ನ ಲೆಕ್ಕಾಚಾರದಲ್ಲಿ ಇದೆ ಅದು ಅದೇ ಥರ ಸ್ಕೀಮು, ಆದರೂ ಯು ವಿಲ್ ಬಿ ರಿಮೆಂಬರ್ಡ್ ಆಸ್ ಎ ವೇಸ್ಟ್ ಅಧ್ಯಕ್ಷ, ದ ಮ್ಯಾನ್ ಹೂ ಕಿಲ್ಡ್ BJP ಇನ್ ಕರ್ನಾಟಕ. ಕಡಿಮೆ ಒಳ್ಳೆ ಅವಕಾಶ. ನಿಮಗಿಂತ ಈ ಪಕ್ಷಕ್ಕೆ ದುಡಿದವ್ರು ಭಾಳ ಜನ ಇದ್ದಾರೆ ಅನ್ನೋದು ನೆನ್ಪಿಟ್ಕೊಳ್ಳಿ. ನಿಮ್ಮ ಪುಣ್ಯ ಅವ್ರ ಮಗ ಆಗಿ ಹುಟ್ಟಿರೋದಕ್ಕೆ ಆ ಹುದ್ದೆ ಸಿಕ್ಕಿದೆ. ಇಲ್ದಿದ್ರೆ ವಾಟ್ ಆರ್ ಯು? ಯಾಕೆ ಕೊಡಬೇಕಾಗಿತ್ತು ನಿಮ್ಗೆ ಆ ಹುದ್ದೆನ? ಏನು ಕೊಡಬೇಕಾಗಿತ್ತು ನಿಮಗೆ? ಎಷ್ಟು ಸರಿ ಎಲೆಕ್ಷನಲ್ಲಿ ಗೆದ್ದಿದ್ದೀರಿ? ಒಂದೇ ಎಲೆಕ್ಷನ್ ಸ್ಪರ್ಧೆ. ಎಸ್.
ಇನ್ನು ಕಾಂಗ್ರೆಸ್ನಲ್ಲೂ ಕೂಡ ಏನು ಕಡಿಮೆ ಆಗಿಲ್ಲ, ಈಗ ಮತ್ತೆ ಮುನ್ನೆಲೆಗೆ ಬಂದಿದೆ. ಈ ಕಡೆಗೆ ಯತೀಂದ್ರ ಅವರು ಪೂರ್ಣಾವಧಿಯಾಗಿ ಸಿದ್ದರಾಮಯ್ಯವರು ಇರ್ತಾರಂತೆ ಅವ್ರು ಹೇಳಿದ್ದಾರೆ. ದಲಿತ ಸಿಎಂ ಆಗಬೇಕು ಅನ್ನೋದು ನಮ್ಮ ಬೇಡಿಕೆ, ಆದರೆ ಇದ್ರ ಬಗ್ಗೆ ನಿನ್ನೆ ಸಚಿವರ ಜೊತೆಗೆ ಚರ್ಚಿಸಿಲ್ಲ ಅಂತ ಆ ಕಡೆಗೆ ಸ್ವಾಮೀಜಿ ಹೇಳಿದ್ದಾರೆ. ಈ ಕಡೆಗೆ ಪರಮೇಶ್ವರ್ ಕೂಡ ಏನೋ ಗೌಪ್ಯವಾಗಿ ಇಷ್ಟು ಸಭೆ ಮಾಡಿದ್ದಾರೆ ಅಂತಿದ್ದಾರೆ. ಗೊತ್ತಿಲ್ಲ, ಒಟ್ಟಿನಲ್ಲಿ ನಡೀತಾ ಇದೆ ಕಾಂಗ್ರೆಸ್ನಲ್ಲೂ ಕೂಡ ಒಳಗೊಳಗೇನೆ. ಅವರಿಗೆ ಸ್ಥಾನಕ್ಕೆ ಎಲ್ಲಿ ಕೂತು ಬಂದಿದೆ, ಏನೂ ಬಂದಿಲ್ಲ. ಇವತ್ತು ನಮ್ಮ ಪಕ್ಷದಲ್ಲಿ ಹೈಕಮಾಂಡ್ ಅವ್ರ ಪರವಾಗಿ ನಿಂತಿದೆ. ಸೊ ಎಲ್ಲರೂ ಅವ್ರ ಜೊತೆಗೆ ಇರಬೇಕಾದ್ರೆ ಅವ್ರು ಖಂಡಿತ ಸಂಪೂರ್ಣ ಅವಧಿನ ಸಂಪೂರ್ಣ ಅವಧಿನ ಮುಗಿಸ್ತಾರೆ. ದಲಿತರು ಸಿಎಂ ಆಗಬೇಕು ಅನ್ನೋದ್ರ ಚರ್ಚೆ ಕಾಂಗ್ರೆಸ್ನಲ್ಲಿ ನಡೀತಾ ಇದೆ. ಆ ವಿಚಾರವಾಗಿ ಏನಾದರೂ ಚರ್ಚೆ ಆಯ್ತಾ? ಜೊತೆಗೆ ಅವರ ಸಭೆಗೂ ಕೂಡ ಬ್ರೇಕ್ ಹಾಕಿದ್ದಾರೆ ಹೈಕಮಾಂಡ್ ಅವರು. ಅಲ್ಲ, ಚರ್ಚೆ ಏನಾಗಿಲ್ಲ. ಆದರೆ ನಾವು ನಮ್ಮದು ಯಾರು ಒಬ್ಬರು ದಲಿತರು ಮುಖ್ಯಮಂತ್ರಿ ಆಗಲಿ ಅನ್ನೋದು ನಮ್ಮದು ಬೇಡಿಕೆ ಇದೆ. ಇದ್ರ ಬಗ್ಗೆ ನೇನೆ ಚರ್ಚೆ ಏನಾದರೂ ನಡೀತಾ? ಚರ್ಚೆ ಏನಾಗಲಿಲ್ಲ, ನಾವು ಇನ್ವೈಟ್ ಮಾಡಿ ಅಷ್ಟೇ. ನಾನು ಸಭೆ ಏನು ಮಾಡಲಿಲ್ಲ. ST ಸಮುದಾಯದ ಸ್ವಾಮೀಜಿಯವರು, ರಾಜನಹಳ್ಳಿ ಸ್ವಾಮೀಜಿಯವರು ಯಾತ್ರೆ ಕರೆಯೋಕ್ಕೆ ಬಂದಿದ್ದರು. ಸತೀಶ್ ಜಾರಕಿಹೊಳಿ, ರಾಜಣ್ಣ ಅವರಿಗೆಲ್ಲ ಅಲ್ಲಿ ಅವ್ರು ಸ್ವಾಮೀಜಿಯವರು ಅಲ್ಲಿದ್ದಾರೆ ಅಂತ ಗೊತ್ತಾಯಿತು. ಅವರು ಬಂದು ಸ್ವಾಮೀಜಿಯವರ ಆಶೀರ್ವಾದ ತಗೊಂಡು ಹೋದರು. ನನ್ನ ಪ್ರಕಾರ ಮೀಟಿಂಗ್ ಮಾಡಿದ್ರೆ, ಊಟ ಮಾಡಿದ್ರೆ ಅದು ಇಟ್ ಈಸ್ ನಾಟ್ ಎ ಪಾಲಿಟಿಕ್ಸ್, ಇಟ್ ಈಸ್ ನಾಟ್ ಎಗ್ನೆಸ್ಟ್ ದಿ ಇಂಟ್ರೆಸ್ಟ್ ಆಫ್ ದಿ ಪಾರ್ಟಿ. ನಾವು ಯಾರ ಒಳ ಜಗಳದ ಮೇಲೂ ಕೂಡ ನಾವು ಅವಲಂಬಿಸ್ಕೊಂಡು ರಾಜಕಾರಣ ಮಾಡ್ತಾ ಇಲ್ಲ. ನಮ್ಮ ರಾಜಕಾರಣ ಏನಿದು, ಜನರ ಏನ್ ನಮ್ ಮೇಲೆ ನಂಬಿಕೆ ಇಟ್ಟಿದ್ದಾರೆ ಅದನ್ನ ಉಳಿಸ್ಕೊಂಡು ಕೆಲಸ ಮಾಡ್ಕೊಂಡು ಹೋಗುವಂಥದ್ದು. ಎಸ್, ಇನ್ನು ಮೂಡ ಹಗರಣದ ಇಡಿ ವರದಿಯಲ್ಲಿ ಹೊಸದೇನಿಲ್ಲ ಅಂತ ಸಿಎಂ ಹೇಳಿದ್ದಾರೆ. ನಮ್ದೆಲ್ಲ ಕಾನೂನಾತ್ಮಕವಾಗಿ ಇದೆ ಅಂತ ಯತೀಂದ್ರ ಅವರು ಹೇಳಿದ್ದಾರೆ. ಇನ್ನು ಇಡಿ ವರದಿಯಲ್ಲಿ ಸಚಿವ ಮಹದೇವಪ್ಪ ಅಣ್ಣನ ಮಗನ ಹೆಸರು ಇತ್ತು, ಅದಕ್ಕೂ ನಮಗೂ ಸಂಬಂಧ ಇಲ್ಲ ಅಂತ ಸಚಿವರು ರಿಯಾಕ್ಟ್ ಮಾಡಿದ್ದಾರೆ. ಈ ಮಧ್ಯೆ ಶಕ್ತಿ ದೇವತೆಯೊಬ್ಬರ ಮುಂದೆ ಮೂಡ ಕೆಎಸ್ ದೂರುದಾರ ಸ್ನೇಹಮಯಿ ಕೃಷ್ಣ ಗಂಗರಾಜು ಫೋಟೋಗಳಿಗೆ ರಕ್ತಾಭಿಷೇಕ ಮಾಡುವ ವಿಡಿಯೋ ಒಂದು ಬೆಳಕಿಗೆ ಬಂದಿದೆ. ಇತ್ತೀಚೆಗೆ ಬೆಂಗಳೂರಿನಲ್ಲಿ ಬಂಧಿಸಲ್ಪಟ್ಟಿದ್ದಂಥ ಹಿಂದೂಪರ ಮುಖಂಡ ಪ್ರಸಾದ್ ದತ್ತ ಅವರ ಮೊಬೈಲ್ನಲ್ಲಿ ಈ ವಿಡಿಯೋ ಸಿಕ್ತು. ಸ್ನೇಹಮಯಿ ಕೃಷ್ಣ ಅವರು ಇದಕ್ಕೆ ರಿಯಾಕ್ಟ್ ಮಾಡಿದ್ರು, ಏನೋ ಅನುಮಾನ ಇದೆ ಅಂತ ವ್ಯಕ್ತಪಡಿಸಿದರು. ಅವ್ರು ಮನಿ ಲಾಂಡ್ರಿಂಗ್ ಅಲ್ಲ ಅಂತ ಹೇಳಿದ್ದಾರೆ, ಕರೆದು ತಪ್ಪು ಅಂತ ಹೇಳಿದ್ದಾರೆ. ನನ್ನನ್ನ ತೇಜೋವಧೆ ಮಾಡಬೇಕು ಅಂತೇಳಿ ಮಾಡ್ತಾ ಇದ್ರಿ. ಪೋರ್ಟ್ ಅಲ್ರಿ ಅದು, ಸೀಜ್ ಮಾಡಿರೋದು, ಸೀಜರ್ ರಿಪೋರ್ಟ್ ಬೇಕು ಅಂತ ಪೊಲಿಟಿಕಲ್ ಆಗಿ ಮಾಡ್ತಾ ಇದ್ದಾರೆ. ದಟ್ ದೇರ್ ಇಸ್ ಎ ಮನಿ ಲಾಂಡ್ರಿಂಗ್ ಆಗಿದೆ ಅನ್ನೋದಕ್ಕೆ ಏನಿದೆ. ಎನಿ ಫಾರ್ಮ್ ಆಫ್ ದಿಸ್ ಮೂಡ ಪ್ರೊಸೀಡಿಂಗ್ಸ್ ಏನೂ ಇಲ್ಲ, ನಮ್ಮ ರೋಲೇ ಇಲ್ಲ. ಸಪರೇಟ್ ಆಗಿ ಇದ್ದಾರಲ್ಲ, ಸಂಬಂಧನೇ ಇಲ್ಲ, ಸಪರೇಟ್ ಆಗಿ ಇದ್ದಾರೆ. ನನ್ನ ಪರವಾಗಿ ಮಾಡಿದ್ರ ಅಥವಾ ವಿರೋಧವಾಗಿ ಮಾಡಿದ್ರ ಅಥವಾ ನನ್ನನ್ನು ಆಮಿಷಕ್ಕೆ ಒಳಗಾಗೋ ರೀತಿ ಮಾಡೋದಕ್ಕೆ ಮಾಡಿದ್ರ, ನನ್ನ ಪ್ರಕಾರ ನನ್ನ ಓಟ ಹತ್ತಿಕ್ಕೋದಕ್ಕೆ ಮಾಡ್ತಾರೆ ಅಂತ ನನಗೆ ಅನ್ಸುತ್ತೆ. ಏನೇ ಪ್ರಯತ್ನ ಪಟ್ಟರು ನಾನಂತೂ ಕುಗ್ಗಲ್ಲ, ಮಾನಸಿಕವಾಗಿ ನಾನು ಬಲವಾಗಿ. ಎಲ್ಲಿಯ ಅತ್ತಾವರ, ಎಲ್ಲಿಯ ದಕ್ಷಿಣ ಕನ್ನಡ, ಎಲ್ಲಿಯ ಮೂಡ, ಎಲ್ಲಿಯ ಮೈಸೂರು, ಎಲ್ಲಿಯ ಸ್ನೇಹಮಯಿ ಕೃಷ್ಣ, ದೇವ್ರೇ ಕಾಪಾಡಬೇಕು. ಹಾ, ಇರ್ಲಿ. ರಕ್ತದ ಅಭಿಷೇಕ. ಯಾವ ರಕ್ತ? ಪ್ರಾಣಿ ಯಾವುದು? ಹೆಂಗ್ ಗೊತ್ತು ನಿಮಗೆ? ವಿಡಿಯೋ ಇದೆ ಸರ್. ವಿಡಿಯೋನಲ್ಲಿ ಪ್ರಾಣಿ ರಕ್ತಕ್ಕೆ ಬೇರೆ ಕಲರ್ ಇರತ್ತಾ? ಇಲ್ಲ. ಮತ್ತೆ ಎಲ್ಲಿ ಹೆಂಗ್ ಗೊತ್ತಾಯ್ತು ನಿಮ್ಗೆ ಅದು? ಅತ್ತಾವರ ಮೊಬೈಲಲ್ಲಿ ಸಿಕ್ಕಿರೋ ಅತ್ತಾವರ ಮೊಬೈಲಲ್ಲಿ ಸಿಕ್ಕಿದ ತಕ್ಷಣ ಪ್ರಾಣಿ ರಕ್ತ, ನನ್ನ ಮೊಬೈಲಲ್ಲಿ ಸಿಕ್ಕಿದ್ರೆ ಮನುಷ್ಯ ರಕ್ತನ? ರಕ್ತ ಒಂದೇ. ಹೆಂಗ್ ತೀರ್ಮಾನ ಮಾಡಿದ್ರಿ ಪ್ರಾಣಿ ರಕ್ತ ಅಂತ? ಅನ್ಲೆಸ್ ಅಲ್ಲೇನೋ ಇನ್ಫಾರ್ಮೇಶನ್ ಇರಬೇಕು. ಬಲಿ ಕೊಟ್ಟಿದ್ದಾರೆ. ಊರಿ ಅದನ್ನೇ ಹೇಳ್ತಿರೋದು ನಾನು. ರಕ್ತಾಭಿಷೇಕ ಮಾಡಬಾರ್ದು ಅಂತ ಎಲ್ಲಿದೆ? ನಮ್ಮ ಸಂಸ್ಕೃತಿನಲ್ಲಿ ಇಲ್ವಾ ರಕ್ತದ ಅಭಿಷೇಕದ್ದು? ಇದೆ, ಬಟ್ ಪ್ರಾಣಿ ಬಲಿ ಯಾವ ಪ್ರಾಣಿ? ಅದ್ಯಾವುದೋ ದೃಶ್ಯದಲ್ಲಿ ಕಾಣಿಸಿಲ್ಲ, ಓನ್ಲಿ ರಕ್ತ ಮಾತ್ರ ಇದೆ. ಕೋಳಿ ಮತ್ತು ಕುರಿನ ಕತ್ತರಿಸಕ್ಕೆ ನಮ್ಮಲ್ಲಿ ಪರ್ಮಿಷನ್ ಇಲ್ವಾ? ಇದೆ. ಅದು ಬೇರೆ ಪ್ರಾಣಿ. ಅದೇನು ಸಿಂಹನ, ಹುಲಿನ? ಇಲ್ಲ. ವನ್ಯಜೀವಿ ಕಾಯ್ದೆಯ ಉಲ್ಲಂಘನೆ ಅನ್ನಕ್ಕೆ ಯಾವ ಪ್ರಾಣಿ ಕೊಟ್ರೆ? ಎರಡರಲ್ಲಿ ಇವೇ ಇರುತ್ತೆ. ಕುರಿ ಅದ್ರದ್ದು ರಕ್ತ ಆದ್ರೆ ನಿಮ್ ತಾತನ ಮನೆ ಗಂಟೇನು ಹೋಗ್ತಾ ಇದೆ. ಬಟ್ ಇವ್ರ ಫೋಟೋ ಇಟ್ಬಿಟ್ರೆ ಅವ್ರು ಯಾವನ್ ಫೋಟೋನಾರು ಇಟ್ಕೋತಾನೆ, ನಿಮಗೇನಾಗಬೇಕು ಅದಕ್ಕೆ? ಸುಮೋಟೋ ದಾಖಲು ಮಾಡ್ಕೊಂಡಿದ್ದಾರೆ. ಏನ್ ಮೋಟೋ? ಮೋಟಿವೇ ಇಲ್ಲ, ಬರೀ ಮೋಟಿವ್ ನಿಮ್ದು. ಏನಿದೆ ಅದರಲ್ಲಿ? ಕೇಸೇ ಅಲ್ವಾ ಸರ್ ಅದು? ಏನಿದೆ ಹೇಳ್ರಿ? ನಾನು ಇಷ್ಟ ಬಂದಿದ್ದೆ ಹೆಸರು ಹಾಕೋತೀನಿ ರೀ. ರಾಜೀವ್ ಗಾಂಧಿ ಅಂತ ತಕ್ಕತ್ತಾರೆ, ರಾಹುಲ್ ಗಾಂಧಿ ಅಂತ ತಕ್ಕತ್ತಾರೆ, ರಂಗನಾಥ್ ಅಂತ ತಕ್ಕತ್ತಾರೆ. ನಿಮಗೇನಾಯ್ತು? ಇಲ್ಲ, ಯಾರ್ದು ಬ್ಲ್ಯಾಕ್ ಮ್ಯಾಜಿಕ್ ಅಲ್ಲಿ ಯಾರು ಒಬ್ರು ಬಂದು ದೂರ ಕೊಡ್ಬೇಕು. ಯಾರ ಫೋಟೋ ಇದೆ ಅವ್ರು ಅಲ್ಲಿ ಬರಬೇಕು. ಈಗ ನಿಮ್ಗೇನು ಗಂಟು? ರಕ್ತ ಯಾವ ರಕ್ತ? ಪ್ರಾಣಿ ಯಾವ ಪ್ರಾಣಿ? ಏನು ಪೊಲೀಸ್ನವ್ರು ಹೇಳಿದ ತಕ್ಷಣ ಎಲ್ಲ ವೇದವಾಕ್ಯನ ಹೆಂಗಿದು?